ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರಿಗೂ ಇಷ್ಟವಾಗುವಂತಹ ವೆಜಿಟೇಬಲ್ ನೂಡಲ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ, ಮಕ್ಳಿಗಂತೂ ಈ ರೀತಿ ಮಾಡಿಕೊಟ್ರೆ ತುಂಬಾ ಇಷ್ಟಪಡ್ತಾರೆ. ಅದು ಅಲ್ಲದೆ ಮ್ಯಾಗಿ ಅಂತ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಯಾಕೆ ಟೇಸ್ಟಿಯಾಗಿರುತ್ತೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೊಂದು ಟಿಪ್ಸು ಕೂಡ ನಾನು ಕೊಡ್ತೀನಿ. ದಯವಿಟ್ಟು ಅದನ್ನು ಫಾಲೋ ಮಾಡಿ. ಯಾಕೆಂತ ಅಂದರೆ ಸೊ ಅದರಿಂದ ನಮಗೆ ತುಂಬಾ ಎಫೆಕ್ಟ್ ಇದೆ. ಸೊ ಹಾಗಾಗಿ ವಿಡಿಯೋನ ಕೊನೆ ತನಕ ಅದೇನು ಎಫೆಕ್ಟು ಏನು ಎತ್ತ ಅಂತ ಪ್ರತಿಯೊಂದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈ ರೆಸಿಪಿನ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ, ತುಂಬಾ ಇಷ್ಟಪಡ್ತೀರಾ. ಬನ್ನಿ ಇದನ್ನ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡ್ಕೊಳ್ಳೋಣ. ನೋಡ್ತಾ ಇರ್ಬೋದು, ಇವಾಗ ನಾನೊಂದು ಬಾಣಲಿ ಇಟ್ಟಿದ್ದೀನಿ. ಬಾಣಲಿಗೆ ನಾನೊಂದು 2 ಗ್ಲಾಸು ಅಷ್ಟು ನೀರು ಹಾಕ್ಕೊಳ್ತೀನಿ. ಎಂತಕ್ಕೆ ಅಂತ ಅಂದರೆ ವೆಜಿಟೇಬಲ್ನೆಲ್ಲ ಬೇಯಿಸ್ಕೊಳ್ಬೇಕು. ಹಾಗಾಗಿ ನಾವು ಡೈರೆಕ್ಟಾಗಿ ಮಾಡೋದ್ರಿಂದ ಅಂಥ ಟೇಸ್ಟ್ ಬರಲ್ಲ. ಸೊ ನಾನು ಮಾಡುವ ರೀತಿಯಲ್ಲಿ ಒಂದು ಬಾರಿ ನೀವು ಟ್ರೈ ಮಾಡಿ, ತುಂಬಾ ಇಷ್ಟಪಡ್ತೀರಾ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ, ಬಟ್ ನಾನೊಂಥರ ಡಿಫ್ರೆಂಟಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಮ್ಯಾಗಿ ಅಂದರೆ ಈ ರೀತಿ ಮಾಡಿದ್ರೇ ಚೆಂದ ತಿನ್ನೋದಕ್ಕೆ. ಇವಾಗ ನಾನು ಒಂದು 2 ಗ್ಲಾಸಷ್ಟು ನೀರು ಹಾಕಿದ್ದೀನಿ. ಇದಕ್ಕೆ ನಾನು ಎಲ್ಲ ಥರದ ತರಕಾರಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಕ್ಯಾರೆಟು, ಬೀನ್ಸು, ಹೂಕೋಸು ಮತ್ತು ಆಲೂಗಡ್ಡೆ. ಸೊ ಇದರಲ್ಲಿ ನಿಮಗೆ ಕ್ಯಾಪ್ಸಿಕಮ್ಮು, ಬಟಾಣಿ ಇದು ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ನನ್ನ ಹತ್ರ ಇರುವಂಥ ವೆಜಿಟೇಬಲ್ಸ್ನೆಲ್ಲ ಹಾಕಿ ನಾನು ಮ್ಯಾಗಿನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ನಾನು ಇಷ್ಟು ಎಲ್ಲ ಥರದ ತರಕಾರಿನ ಹಾಕಿಬಿಟ್ಟು ಇದನ್ನು ಬೇಯಿಸ್ಕೊಳ್ತೀನಿ. ಇದಕ್ಕೆ ನೀವು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋದ್ರಿಂದ ತರಕಾರಿ ಕೂಡ ತುಂಬ ಉಪ್ಪಿನಂಶ ಚೆನ್ನಾಗಿ ಹಿಡ್ದಿರುತ್ತೆ ಮತ್ತು ತರಕಾರಿನೂ ಕೂಡ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಸರಿ, ಈ ರೀತಿಯಲ್ಲಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ. ಓಕೆ, ಇವಾಗ ತರಕಾರಿ ಬೇಯೋಷ್ಟರೊಳಗಡೆ ನಾನು ನಿಮಗೊಂದು ಟಿಪ್ಸ್ ಅಂತ ಹೇಳಿದ್ನಲ್ವಾ, ಸೊ ಅದೇ ನೋಡ್ತಾ ಇರ್ಬೋದು ಇಲ್ಲಿ. ಸೊ ಮ್ಯಾಗಿ ಒಳಗಡೆ ಒಂದು ಮಸಾಲ ಪೌಡರ್ ಇರುತ್ತೆ, ಅದನ್ನು ನಾವು ಡೈರೆಕ್ಟಾಗಿ ಯೂಸ್ ಮಾಡೋಂಗಿಲ್ಲ. ಯಾಕೆ ಅಂತ ಅಂದರೆ, ಸೊ ಮ್ಯಾಗಿ ಅಂತ ಅಂದರೆ ಮಕ್ಕಳು ತುಂಬ ಇಷ್ಟಪಡ್ತಾರೆ. ಯಾಕೆ ಹೇಳಿ, ತುಂಬ ಟೇಸ್ಟಿಂಗ್ ಪೌಡ್ರ್ ಆಗಿರ್ತಾರೆ. ಆದ್ದರಿಂದನೇ ಮಕ್ಕಳಿಗೆ ತುಂಬ ಎಫೆಕ್ಟ್ ಆಗೋದು. ಆದಷ್ಟು ಈ ರೀತಿ ಮಾಡಿ. ಅಟ್ಲೀಸ್ಟ್ ನೀವು ಮಸಾಲ ಹಾಕಿಲ್ಲ ಅಂದರೂ ಇನ್ನೂ ಒಳ್ಳೆಯದು. ಆ ಮಸಾಲ ಇದ್ರೇ ನಮಗೆ ಟೇಸ್ಟ್ ಕೊಡೋದು ಅನ್ನೋರು ದಯವಿಟ್ಟು ಡೈರೆಕ್ಟಾಗಿ ಹಾಕೋಕ್ಕೆ ಹೋಗಬೇಡಿ. ನೋಡಿ, ಈ ರೀತಿ ಒಂದು ಜಾಲರಿ ತಗೊಂಡು ಜರಡಿಟ್ಬಿಟ್ಟು ಹಾಕಿ. ನೋಡ್ತಾ ಇರ್ಬೋದು, ನಿಮಗೆ ನಾನು ಲೈವ್ ಮೂಲಕ ತೋರಿಸ್ತಾ ಇದ್ದೀನಿ. ಜರಡಿಟ್ಬಿಟ್ಟು ಎಷ್ಟಿದೆ ನೋಡಿ, 2 ಪ್ಯಾಕೆಟಲ್ಲಿ ಬರೀ ಟೇಸ್ಟಿಂಗ್ ಪೌಡ್ರ್ ಎಷ್ಟಿದೆ ನೋಡ್ತಾ ಇರ್ಬೋದು. ಹಾಗಾಗಿ ಮಕ್ಕಳು ತುಂಬ ಇಷ್ಟಪಡ್ತಾರೆ ನೂಡಲ್ಸ್. ಅದರಿಂದನೇ ಹೆಲ್ತಿಗೆ ಎಫೆಕ್ಟ್ ಆಗೋದು, ನಾನಾ ಥರ ರೋಗಗಳು ಕೂಡ ಬರೋದು. ಮಕ್ಕಳಿಗೆ ಆಗಲಿ ದೊಡ್ಡವರು ಕೂಡ ತುಂಬ ಇಷ್ಟಪಡ್ತಾರೆ. ಯಾಕೆ ಹೇಳಿ, ಟೇಸ್ಟಿಂಗ್ ಪೌಡ್ರ್ ಜಾಸ್ತಿ ಆಗಿರ್ತಾರೆ. ಹಾಗಾಗಿ ಟೇಸ್ಟಿಂಗ್ ಪೌಡ್ರ್ ಇಲ್ದೇ ನಾವು ಎಷ್ಟು ರುಚಿಯಾಗಿ ಮನೆಯಲ್ಲಿ ಮಾಡ್ಕೊಂಡು ತಿನ್ಬೋದು ಗೊತ್ತಾ. ಓಕೆ, ಇವಾಗ ಈ ರೀತಿಯಾಗಿ ಜರಡಿಡಿದಾಯಿತು. ಓಕೆ, ಇವಾಗ ಮಸಾಲೆನೂ ಕೂಡ ಚೆನ್ನಾಗಿ ಜರಡಿಟ್ಕೊಂಡಿದ್ದಾಯಿತು. ಇವಾಗ ನೋಡ್ತಾ ಇರ್ಬೋದು, ತರಕಾರಿನೂ ಕೂಡ ಚೆನ್ನಾಗಿ ಕುದೀತಾ ಇದೆ. ಇವಾಗ ನೀವು ಒಂದು ಸರಿ ಕ್ಯಾರೆಟ್, ಬೀನ್ಸ್ ಅದನ್ನು ಚೆಕ್ ಮಾಡಿ ಬೆಂದಿದೆಯೇನು ಅಂತ ಗೊತ್ತಾಗುತ್ತೆ. ಇನ್ನು ಸ್ವಲ್ಪ ಬೇಯಬೇಕು ಅನ್ನೋ ಟೈಮ್ಗೆ ನೀವೇನು ಮಾಡ್ತೀರಾ, ನೂಡಲ್ಸ್ ಪ್ಯಾಕೆಟ್ನ ಹಾಕೋಬೇಕಾಗತ್ತೆ. ನಾನು 2 ಪ್ಯಾಕೆಟ್ನ ಹಾಕ್ತಾಯಿದ್ದೀನಿ. ನೀವು ಯಾವ ಕ್ವಾಂಟಿಟಿಯಲ್ಲಿ ಮಾಡ್ತೀರಾ ಆ ಕ್ವಾಂಟಿಟಿಯಲ್ಲಿ ನೀವು ಆ್ಯಡ್ ಮಾಡ್ಬೋದು. ಇವಾಗ ನಾನು ಇದರ ಜೊತೆನೇ ಇದನ್ನು ಹಾಕಿಬಿಟ್ಟು ಒಂದು 2 ನಿಮಿಷ ಕುಕ್ ಮಾಡ್ಕೊಳ್ತೀನಿ ಅಷ್ಟೇ. ಜಾಸ್ತಿನೂ ಕೂಡ ನಾನು ಮಾಡ್ಕೊಳ್ಳಲ್ಲ ಕುಕ್ಕು. ಸ್ವಲ್ಪ ಈ ನೀರಿನಲ್ಲೇ ಚೆನ್ನಾಗಿ ಅದು ನೂಡಲ್ಸು ಕೂಡ ಬೆಂದೋಗಿರುತ್ತೆ. ಸೊ ಇವಾಗ ತರಕಾರಿ ಕೂಡ ಪರ್ಫೆಕ್ಟಾಗಿ ಬೆಂದಿದೆ. ಇನ್ನೂ ಸ್ವಲ್ಪ ಬೇಯಬೇಕು. ಅದು ಇನ್ನೂ ಸ್ವಲ್ಪ ಒಗ್ಗರಣೆ ಎಲ್ಲ ಕೊಟ್ಟರೆ ಅದನ್ನು ಫುಲ್ ನೀಟಾಗಿ ಎಣ್ಣೆನಲ್ಲೂ ಕೂಡ ಸ್ವಲ್ಪ ಕುಕ್ ಆಗುತ್ತೆ. ಇವಾಗ ಅರ್ಧ ತರಕಾರಿ ಕೂಡ ಬೆಂದಿದೆ. ಅರ್ಧ ತರಕಾರಿ ಬೆಂದಿದ್ದ ಮೇಲೆ ನೀವು ನೂಡಲ್ಸ್ನ ಹಾಕಬೇಕಾಗತ್ತೆ. ಮುಂಚೆನೇ ಹಾಕಿದ್ರೂ ಫುಲ್ಲು ಚೆನ್ನಾಗಿ ಬೆಂದು ಮುದ್ದೆ ಆಗೋಗುತ್ತೆ. ಮ್ಯಾಗಿ ಅಂತ ಅಂದಮೇಲೆ ಮುದ್ದೆ ಇದ್ದರೆ ಚೆನ್ನಾಗಿರಲ್ಲ, ಉದುದ್ರವಾಗಿ ಚೆನ್ನಾಗಿರಬೇಕು. ತಿಂತಾ ಇದ್ರೆ ಇನ್ನೂ ತಿನ್ನಬೇಕು ಅಂತ ಅನಿಸ್ತಾ ಇರಬೇಕು. ಆ ರೀತಿಯಾಗಿರಬೇಕು ಅಂದರೆ ಈ ಪ್ರೊಸೆಸ್ನಲ್ಲಿ ಖಂಡಿತವಾಗ್ಲೂ ಟ್ರೈ ಮಾಡಿ, ತುಂಬಾ ಇಷ್ಟಪಡ್ತೀರಾ. ಇವಾಗ ನಾನು ಗ್ಯಾಸ್ನ ಆಫ್ ಮಾಡಿದೆ. 2 ನಿಮಿಷ ನೂಡಲ್ಸ್ನ ಹಾಕಿಬಿಟ್ಟು 2 ನಿಮಿಷ ಹಾಗೆ ಬಾಯ್ಲ್ ಮಾಡಿಕೊಂಡು ಗ್ಯಾಸ್ನ ಆಫ್ ಮಾಡಿ, ಇವಾಗ ಇಮಿಡಿಯೇಟ್ ಒಂದು ಜಾಲರಿನಲ್ಲಿ ನಾನು ಬಗೆಸ್ಬಿಟ್ಟು ತಣ್ಣೀರು ಹಾಕ್ತಾಯಿದ್ದೀನಿ. ತಣ್ಣೀರು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಉದುದ್ರವಾಗಿ ಬರುತ್ತೆ. ನಾವು ಹಾಗೆ ಬಿಸಿನೆಲ್ಲ ಹಾಗೆ ಇಟ್ಬಿಟ್ರೆ ಇನ್ನೂ ಚೆನ್ನಾಗಿ ಆ ಬಿಸಿ ಹಬೆಗೇ ಒಂಥರ ಮುದ್ದೆ ಆ ಥರ ಆಗೋಗುತ್ತೆ. ಹಾಗಾಗಿ ಸ್ವಲ್ಪ ತಣ್ಣೀರು ಹಾಕ್ಬಿಟ್ರೆ ನೀವು ಉದುದ್ರವಾಗಿ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಇದನ್ನೊಂದು ಜಾಲರಿಗೆ ಸೋರ್ಲಾಕಿಟ್ಟಿದ್ದೀನಿ. ಈಗ ಒಗ್ಗರಣೆ ಮಾಡೋಣ ಬನ್ನಿ. ಒಗ್ಗರಣೆಗೆ ಯಾವ ರೀತಿ ಮಾಡ್ತೀನಿ ಅಂತ ನೋಡ್ಕೊಳ್ಳೋಣ. ಒಂದು ಬಾಣಲಿ ಇಟ್ಟಿದ್ದೀನಿ. ಬಾಣಲಿಗೆ ನಾನೊಂದು 4 ರಿಂದ 5 ಸ್ಪೂನ್ ಎಣ್ಣೆ ಹಾಕ್ಕೊಳ್ತೀನಿ. ಸ್ವಲ್ಪ ಎಣ್ಣೆ ಹಾಕಬೇಕು, ಏಕೆಂದರೆ ತರಕಾರಿ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಬೇಯಬೇಕಲ್ವ. ಹಾಗಾಗಿ ಒಂದು 4 ರಿಂದ 5 ಸ್ಪೂನ್ ಎಣ್ಣೆ ಹಾಕ್ಕೊಂಡೆ. ಎಣ್ಣೆ ಹಾಕಿದ ನಂತರ ಇದಕ್ಕೆ ನಾನು ಅರ್ಧ ಸ್ಪೂನ್ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಹಾಕಿದ ನಂತರ ಇದಕ್ಕೆ ನಾನು ಕರಿಬೇವನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಸಿ ಕರಿಬೇವು ಇಲ್ಲ ಒಣ ಕರಿಬೇವು ಯಾವುದಾದ್ರೂ ಹಾಕ್ಕೊಳ್ಬಹುದು.
ಹಾಗೆ ನಾನು ಕಟ್ ಮಾಡ್ಕೊಂಡಿರುವಂಥ ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಸ್ಪೈಸಿಯಾಗಿ ಖಾರವಾಗಿ ಬೇಕು ಅಂತ ಅಂದರೆ ನೋಡಿಕೊಂಡು ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ಳಿ. ಅದಾದ ನಂತರ ನಾನು ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಹಾಗೆ ಕಟ್ ಮಾಡ್ಕೊಂಡಿರುವಂಥ ಟೊಮೆಟೊನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೆಟೊ ಹಾಕೋದ್ರಿಂದ ಸ್ವಲ್ಪ ಚೆನ್ನಾಗಿರುತ್ತೆ, ತುಂಬ ಸ್ಪೈಸಿಯಾಗಿ ಹುಳಿಯಾಗಿ ತುಂಬ ಚೆನ್ನಾಗಿರುತ್ತೆ. ನೀವು ಟೊಮೆಟೊ ಹಣ್ಣಾಗಿರುವಂಥ 2 ಟೊಮೆಟೊ ಹಾಕ್ಕೊಂಡ್ರೆ ಸಾಕು, ಇನ್ನೂ ಟೇಸ್ಟಿಯಾಗಿರುತ್ತೆ. ಈಗ ನಾನು ಈರುಳ್ಳಿ ಮತ್ತು ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಇದಿಷ್ಟನ್ನು ಹಾಕಿಬಿಟ್ಟು ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಈರುಳ್ಳಿ ಮತ್ತು ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಸಾಫ್ಟ್ ಆಗಿದೆ ಅಲ್ವಾ. ಇವಾಗ ನಾನು ಕೆಲವೊಂದಷ್ಟು ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನೂಡಲ್ಸ್ ಪ್ಯಾಕೆಟಲ್ಲಿ ಅಂದರೆ ಮ್ಯಾಗಿ ಪ್ಯಾಕೆಟಲ್ಲಿ 2 ಮಸಾಲೆ ಇತ್ತಲ್ಲ, ಅದು 1-2 ಸ್ಪೂನ್ ಆಗೋ ಥರ ತೊಗೊಂಡೆ. ಮತ್ತು 2 ಸ್ಪೂನ್ ಗರಂ ಮಸಾಲ, 2 ಸ್ಪೂನ್ ಚಿಕನ್ ಮಸಾಲ ಮತ್ತು 1 ಸ್ಪೂನ್ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಇದೇ ಪೌಡರ್ ಅದೇ ಪೌಡ್ರ್ ಮಸಾಲ ಹಾಕಬೇಕಂತೇನಿಲ್ಲ, ನಿಮ್ಮ ಮನೆಯಲ್ಲಿ ಯಾವುದು ಇರುತ್ತೆ ಅದನ್ನು ಹಾಕೋಬೋದು. ಇಲ್ಲ ನೂಡಲ್ಸಲ್ಲಿರುವಂಥ ಮಸಾಲೆ ಇದ್ದರೆ ಅದನ್ನು ಆದಷ್ಟು ನೀವು ಜರಡಿಡ್ಬಿಟ್ಟು ಹಾಕ್ಕೊಳ್ಳಿ, ಓಕೆನಾ. ಸೊ ಅದಾದಮೇಲೆ ಚಿಕನ್ ಮಸಾಲೆ ಇಲ್ಲ ಗರಂ ಮಸಾಲೆ ಯಾವ್ದಾದ್ರು ಒಂದಿದ್ರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ಬೇಯಿಸ್ಕೊಂಡಿರುವಂಥ ತರಕಾರಿ ಮತ್ತು ನೂಡಲ್ಸ್ ಏನಿದೆ ನೋಡಿ ಅದನ್ನು ಸೇರಿಸ್ಕೊಳ್ಬೇಕಾಗತ್ತೆ. ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ, ಜಾಸ್ತಿ ಹೈ ಫ್ಲೇಮ್ ಮಾಡ್ಕೊಬಿಡಿ. ಕಡಿಮೆ ಗ್ಯಾಸ್ ಉರಿ ಕಮ್ಮಿ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ನೋಡ್ತಾ ಇರ್ಬೋದು ನಾನು ಮಿಕ್ಸ್ ಮಾಡ್ತಾನೆ ಎಷ್ಟು ಚೆನ್ನಾಗಿ ಉದುರುವಾಗಿದೆ ಅಲ್ವಾ, ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ಸೊ ನಾನು ಹೇಳೋ ಪ್ರೊಸೆಸ್ನಲ್ಲಿ ನಾನು ಮಾಡೋ ಪ್ರೊಸೆಸ್ನಲ್ಲಿ ಖಂಡಿತವಾಗ್ಲೂ ನೀವು ಕೂಡ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಮ್ಯಾಗಿ ಅಂತ ಅಂದರೆ ಕೆಲವೊಬ್ಬರಿಗೆ ಮುದ್ದೆ ಆಗಿಬಿಟ್ಟಿರುತ್ತೆ, ಮಾಡ್ತಿದ್ವಾಗಲೇ ಮುದ್ದೆ ಆಗೋಗಿರುತ್ತೆ, ಕೆಲವೊಂದು ಮಿಸ್ಟೇಕ್ಗಳು ಇರುತ್ತೆ. ಹಾಗಾಗಿ ಈ ಪ್ರೊಸೆಸ್ನಲ್ಲಿ ನೀವು ಖಂಡಿತವಾಗ್ಲೂ ಮಾಡಿ ಉದುರುವಾಗಿ ತುಂಬ ಟೇಸ್ಟಿಯಾಗಿ ತುಂಬ ರುಚಿಕರವಾದಂತಹ ಮ್ಯಾಗಿ ಕೂಡ ರೆಡಿ ಆಗುತ್ತೆ. ಮಕ್ಳಿಗೂ ಕೂಡ ಈ ರೀತಿ ಮಾಡಿ ಕೊಡಿ, ತುಂಬಾ ಇಷ್ಟಪಡ್ತಾರೆ. ಹಾಗೆ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಕೂಡ ಇಷ್ಟವಾಗುವಂತಹ ಇದು ಮ್ಯಾಗಿ ಅಂತಲೇ ಹೇಳ್ಬೋದು. ಆದಷ್ಟು ನೂಡಲ್ಸಲ್ಲಿರುವಂಥ ಮಸಾಲೆನ ಸ್ವಲ್ಪ ಜಲ್ದಿ ಇಟ್ಬಿಟ್ಟು ಉಪಯೋಗಿಸೋದ್ರಿಂದ ಇನ್ನೂ ಹೆಲ್ತಿಗೆ ಒಳ್ಳೆಯದು. ಹಾಗಾಗಿ ನಿಮಗೆ ಹೇಳ್ತಾ ಇದ್ದೀನಿ. ಹಾಗೆ ಇವಾಗೆಲ್ಲ ಚೆನ್ನಾಗಿ ಮಿಶ್ರಣ ಮಾಡಿಬಿಟ್ಟು ಕೊನೆಯಲ್ಲಿ ನಾನು ಕೊತ್ತಂಬರಿನ ಸಣ್ಣದಾಗಿ ಕಟ್ ಮಾಡಿ ಇವಾಗ ಮೇಲ್ಗಡೆ ಉದುರಿಸ್ಬಿಟ್ಟು ಒಂದು ಸಾರಿ ನಾನು ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ನೋಡ್ತಾ ಇರ್ಬೋದು ಬಿಸಿ ಬಿಸಿ ನೂಡಲ್ಸ್ ರೆಡಿ ಆಯಿತು. ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡಿ, ನಿಮಗೂ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಥ್ಯಾಂಕ್ ಯು, ನಮಸ್ತೆ.